ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗಿನ ವಿಶೇಷ ಏನು ಅಂತ ಅಂದ್ರೆ ನಾವು ನಮ್ಮ ಫ್ರೆಂಡ್ನ ಡಿನ್ನರ್ಗೆ ಮನೆಗೆ ಇನ್ವೈಟ್ ಮಾಡಿದೀವಿ. ಅದ್ರಲ್ಲಿ ಏನ್ ಸ್ಪೆಷಲ್ ಅಂತ ಅಂದ್ರೆ ಅವ್ರು ನಮ್ಮ ಇಂಡಿಯಾ ಫ್ರೆಂಡ್ ಆಯ್ತಾ, 20 ವರ್ಷ ಆಗಿದೆ ನಾವು ಸಿಕ್ಕಿ. ಇವತ್ತು ಡಿನ್ನರ್ಗೆ ನಾವೆಲ್ಲ ಸೇರ್ತಾ ಇದೀವಿ ನಮ್ಮ ಮನೆಯಲ್ಲಿ. ಸೊ ಅವ್ರಿಗೊಂದು ಸ್ಪೆಷಲ್ ಡಿನ್ನರ್ ಕೊಡ್ಬೇಕಲ್ವಾ, ಅದ್ರಲ್ಲೂ ಅವ್ರು ಕನ್ನಡದವ್ರು ಬೇರೆ. ಆಮೇಲೆ ನಮ್ಗೇನು ಅಂದ್ರೆ ಇಲ್ಲಿ ಯಾರಾದ್ರೂ ಮನೆಗೆ ಬರ್ತೀವಿ ಅಂದ್ರೆ ನಮಗೆ ವೆರಿ ಎಕ್ಸೈಟೆಡ್. ನಮಗೆ ತುಂಬಾ ಖುಷಿ ಆಗತ್ತೆ ಯಾರು ಮನೆಗೆ ಬಂದ್ರೆ, ಬಿಕಾಸ್ ನಾವು ಫ್ಯಾಮಿಲಿ ಎಲ್ಲ ದೂರ ಇದ್ದಾರೆ ಅಲ್ವಾ. ಸೊ ನಮ್ಗೆ ಇಲ್ಲಿ ಎಲ್ಲ ಫ್ರೆಂಡ್ಸೇ ಎಲ್ಲಾನು, ಕಷ್ಟ ಸುಖ ಎಲ್ಲದಕ್ಕೂ. ಸೊ ಈ ಫ್ರೆಂಡು 20 ವರ್ಷ ಆದ್ಮೇಲೆ ನಾವು ಮೀಟ್ ಮಾಡ್ತಿರೋದ್ರಿಂದ ಒಂದು ಎಕ್ಸ್ಟ್ರಾ ಸ್ಪೆಷಲ್, ಎಕ್ಸ್ಟ್ರಾ ಎಕ್ಸೈಟ್ಮೆಂಟ್ ಎಲ್ಲಾನು ಇದೆ. ಅವ್ರಿಗೊಂದು ಸ್ಪೆಷಲ್ ಡಿನ್ನರ್ ಮಾಡ್ತಾ ಇದ್ದೀನಿ. ಅದೇನು ಅಂತ ನಿಮಗೂ ತೋರಿಸ್ತೀನಿ. ಇಲ್ಲಿ ಅಮೆರಿಕಾದಲ್ಲಿ ಫ್ರೆಂಡ್ಸ್ ನ ಮೀಟ್ ಮಾಡೋದು ಹೇಗಿರುತ್ತೆ, ಮನೆಗೆ ಕರೆದಾಗ ಹೇಗೆ ಟ್ರೀಟ್ ಮಾಡ್ತೀವಿ ಅಂತೆಲ್ಲ ನಿಮ್ಗೆ ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಬರೀಗೆ ನಾನು ಸ್ವೀಟ್ ಮಾಡಿ ಇಟ್ಬಿಡೋಣ ಅಂತ. ಶಾವಿಗೆ ಪಾಸ ಆಫ್ಕೋರ್ಸ್ ಎಲ್ರಿಗೂ ಇಷ್ಟ ಆಗತ್ತೆ. ಸೊ ಹಾಗಾಗಿ ಫಸ್ಟ್ ಸ್ವೀಟ್ ರೆಡಿ ಮಾಡ್ಬಿಡೋಣ. ಈಗ ನಾವು ಪಾಯಸಕ್ಕೆ ರೆಗ್ಯುಲರ್ ಶುಗರ್ಗಿಂತ ಬ್ರೌನ್ ಶುಗರ್ ಹಾಕೋತಾ ಇದ್ದೀವಿ. ಆ್ಯಕ್ಚುಲಿ ಇವಳು ಚೆನ್ನಾಗಿ ಮಾಡ್ತಾಳೆ ಈ ಬ್ರೌನ್ ಶುಗರಲ್ಲಿ ಪಾಯಸ, ಸಖತ್ತಾಗಿರುತ್ತೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಪಾಯಸ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಕೂಲ್ ಆಗುತ್ತೆ, ಆಮೇಲೆ ತಿನ್ನಕ್ಕೆ ಮಜಾ ಇರುತ್ತೆ. ನಿಂದೇನು ರೆಸಿಪಿನಪ್ಪ? ನಾನು ಸದ್ಯಕ್ಕೆ ಕಾಫಿ ಮಾಡ್ತಾ ಇದ್ದೀನಿ ಇವಾಗ, ಮಲ್ನಾಡ್ ಕಾಫಿ, ಫಿಲ್ಟರ್ ಕಾಫಿ. ಸೊ ಫಿಲ್ಟರ್ ಕಾಫಿ ಮಾಡ್ತಾ ಇದ್ದೀನಿ. ಇದೇನು ದೊಡ್ಡ ಮಹಾವಿದ್ಯೆ ಇಲ್ಲ, ಸಿಂಪಲ್ ಆಗಿದೆ. ಇದು ಕಾಫಿ ಡೇಯಿಂದ ತಗೊಂಡಿರೋದು, ನಮ್ಮ ಊರಿಂದನೇ ಕಾಫಿ ಪುಡಿ ತರಿಸಿದೀವಿ. ಮಲ್ನಾಡು ಕಾಫಿ ಮಾಡೋಣ. ಫಿಲ್ಟರ್ ಕಾಫಿ ಕುಡಿದ್ರೇನೆ ಕಾಫಿ ಕುಡ್ದಂಗೆ ಅಲ್ವಾ? ಹೌದು. ಆ ಫಿಲ್ಟರ್ ನಾವು ಇಂಡಿಯಾದಿಂದನೇ ತಂದಿದ್ದಲ್ವಾ? ಹೌದು, ಕಾಫಿ ಡೇಗೆ ಹೋಗಿದ್ವಲ್ಲ. ಹಾ, ಅದಂಗೆ ಕೆಳಗಡೆ ನೀರ್ ಹಾಕೋದು, ಮೇಲ್ಗಡೆ ಇದು ಹಾಕೋದು ಪೌಡರು. ಹೌದು, ಈಸಿ ಇದೆ ಇದು. ಅಂದ್ರೆ ಒಂದು 3-4 ಜನಕ್ಕೆ ಚಿಕ್ಕದಾಗಿ ಸಿಂಪಲ್ ಆಗಿ ಚೆನ್ನಾಗುತ್ತೆ. ಡಿಕಾಕ್ಷನ್ ಚೆನ್ನಾಗುತ್ತೆ. ಇದು ಪಾಯಸ ಆಗ್ತಾ ಇದೆ, ಡಿಕಾಕ್ಷನ್ ಆಗ್ತಾ ಇದೆ. ನೆಕ್ಸ್ಟ್ ನಾವು ಇದಕ್ಕೆ ದೋಸೆಗೆ ಮಸಾಲೆ ದೋಸೆ ಮಾಡ್ತಾ ಇದೀವಿ. ಮಸಾಲೆ ದೋಸೆಗೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಶೋರ್, ಪಲ್ಯಕ್ಕೆಲ್ಲ ಹಚ್ಕೊಡ್ತೀನಿ. ಪಲ್ಯ ಇದು ಪೊಟ್ಯಾಟೊ ಆಗಿದೆ, ಬೆಂದಿದೆ. ಸೊ ನಂಗೆ ಒಂಚೂರು ಆನಿಯನ್ ಹೆಚ್ಚಿಕೊಟ್ರೆ ಬೇಗ ಪಲ್ಯ. ಅಂಶುಮಾನ್ ಇವಾಗ ಪಾನಿಪುರಿಗೆ ಪಾನಿಗೆ ರೆಡಿ ಮಾಡ್ತಾ ಇದ್ದಾನೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಬಿಡಿಸ್ತಾ ಇದ್ದಾನೆ. ಈ ಸೊಪ್ಪೆಲ್ಲಾನು ನಾವು ನಮ್ಮ ಗಾರ್ಡನ್ ಅಲ್ಲೇ ಬೆಳೆದಿರೋದು. ನೆಕ್ಸ್ಟ್ ಟೈಮ್ ನಾವು ಗಾರ್ಡನಿಂಗ್ ಒಂದು ವಿಡಿಯೋ ಮಾಡ್ತೀವಿ, ಅದ್ರಲ್ಲಿ ತೋರಿಸ್ತೀವಿ. ಎಷ್ಟು ಗಮ್ ಅಂತಿದೆ ಅಂದ್ರೆ, ಫ್ರೆಶ್ ಸೊಪ್ಪು ಗಾರ್ಡನ್ ಇಂದ ತಂದು ಹಾಕೋದು. ಹೆಂಗಿದೆ ಅಂಶು ಸ್ಮೆಲ್ಲು? ಫುಲ್ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ. ಇಲ್ಲಿ ನೋಸ್ ಎಲ್ಲ ಫುಲ್ ಒಂಥರ ಅನ್ಸುತ್ತೆ. ಚೆನ್ನಾಗಿ ಅನ್ಸುತ್ತಲ್ಲ, ಗಮ್ ಅಂತ ಇದೆ. ಸೊ ಪಾನಿಪುರಿಗೆ ಪಾನಿ ರೆಡಿ ಮಾಡೋಣ ಅಂತ, ಯಾಕಂದ್ರೆ ಪಾನಿಪುರಿ ಯಾರಿಗ ಇಷ್ಟ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇವಾಗ ಪಾಯಸ ರೆಡಿ ಆಗಿದೆ. ಸ್ವಲ್ಪ ಈ ತರ ಲಿಕ್ವಿಡಿ ಆಗಿದ್ದಾಗ ಆಮೇಲೆ ಸರಿ ಹೋಗುತ್ತೆ, ಶಾವಿಗೆ ಪಾಯಸ ಅಲ್ವಾ. ಹಾಗಾಗಿ ಇದಕ್ಕೆ ಇದು ಹುರಿದಿಟ್ಕೊಂಡಿರೋದೆಲ್ಲಾನು ನಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಸತಿ ಮಿಕ್ಸ್ ಮಾಡಿದ್ರೆ ಪಾಯಸ ರೆಡಿ. ನೆಕ್ಸ್ಟ್ ರೆಸಿಪಿ ಬಂದು ಪಲ್ಯಕ್ಕೆ ರೆಡಿ ಮಾಡೋಣ ಅಂತ. ಪೊಟ್ಯಾಟೊ ಎಲ್ಲ ಬೆಂದಿದೆ. ಸೊ ಇದನ್ನು ಪೀಲ್ ಮಾಡಿಕೊಂಡು ಪಲ್ಯ ಮಾಡಿಬಿಟ್ಟು ಅದಾದಮೇಲೆ ಪಾನಿಪುರಿಗೆ ಸ್ಟಫಿಂಗ್ ಮಾಡ್ತೀನಿ. ಕಾಫಿ ಡಿಕಾಕ್ಷನ್ ಆಗಿದೆ, ಈಗ ಕುಡಿಯೋದು ಒಂದು ಒಳ್ಳೆ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. US ಅಲ್ಲಿ ಆನಿಯನ್ ಹಿಂಗಿರುತ್ತೆ, ಹೈಬ್ರಿಡ್ ಇದು ಅಂತ. ಇದೆಲ್ಲ ಹೈಬ್ರಿಡ್ ಏನೇ ನೋಡಿ, ಈ ತರ ಸೈಜ್ ಇರುತ್ತೆ ಒಂದು ಆನಿಯನ್. ತೆಂಗಿನಕಾಯಿ ಗೊತ್ತಾಗಲ್ಲ ಹಂಗಿರೋ ಸೈಜ್. ಇನ್ನೂ ದಪ್ಪ ಬರುತ್ತೆ. ನಾವು ಇದ್ದಿದ್ದಲ್ಲಿ ಸ್ವಲ್ಪ ಮೀಡಿಯಂ ಸೈಜ್ ತರ್ತೀವಿ.
ದೋಸೆಗೆ ಪಲ್ಯ ರೆಡಿ ಇದೆ. ನಾನು ಸೋನು ಏನ್ ಮಾಡ್ತಿದ್ಯಾ? ಪಾಸ್ತಾ ಮಾಡ್ತಾ ಇದ್ದೀನಿ ಇವತ್ತು. ಸ್ಪೆಷಲ್ ಮಾಡ್ತಾ ಇದ್ದೀನಿ. ಪಾಸ್ತಾನಾ? ಎಲ್ಲಾರ್ಗು ನನ್ನ ಫ್ರೆಂಡ್ಸಿಗೆಲ್ಲ ಮಾಡ್ತಾ ಇದ್ದೀನಿ ಪಾಸ್ತಾ. ಸೂಪರ್. ಎಲ್ಲಾರ್ಗು ಪಾಸ್ತಾ ಎಲ್ಲ ಕೆಚಪ್ ಹಾಕ್ತಾ ಇದ್ದೀನಿ. ನಾನು ಇವಾಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಮಾಡ್ತಾ ಇದ್ದೀನಿ. ಮಿಕ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಯಮ್ಮಿ. ಮಿಕ್ಸಿ ಮಾಡ್ಬೇಕು ಇವಾಗ. ಯಪ್ಪ, ಪಾಸ್ತಾಗೆ ಏನ್ ಮಿಕ್ಸಿ ಮಾಡ್ತೀಯಾ? ನಾನು ಇವತ್ತು ಇದನ್ನ ಮಾಡ್ತಾ ಇದ್ದೀನಿ. ಹಿಂಗ್ ಮಾಡಿ ರಿಂಗ್ ರೋಲ್ ಮಾಡಿ ಓಕೆ. ಹಿಂಗೆ ಇದು ಉಪ್ಪಾಕಿ ಉಪ್ಪಾದ್ಮೇಲೆ ಹಿಂಗೆ ಉಪ್ಪಾದ್ಮೇಲೆ ಹಿಂಗೆ 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 ಜಮ್ಮಿಗೆ ಹಿಂಗ್ ಮಾಡ್ಬಿಟ್ಟು ಚೆನ್ನಾಗಿದೆ ನಿನ್ ಸ್ಟವ್. ಸ್ವಲ್ಪ ಕೆಚಪ್ ಹಾಕೋ ನಿಂದು. ನಾನು ಕೆಚಪ್ ಹಾಕ್ಬಿಟ್ಟು ಸೂಪರ್ ಅಲ್ಲ? ಹಿಂಗೆ ಇಲ್ಲಿ ಇಟ್ಕೊಂಡು ಓಕೆ. ಹಿಂಗೆ ಆಮೇಲೆ ಮಿಕ್ಸ್ ಮಾಡ್ಕೊಂಡು ಅಣ್ಣ ಸಖತ್ ಎಕ್ಸೈಟೆಡ್ ಆಗಿದ್ದಾನೆ ತಿನ್ನಕ್ಕೆ ಅಲ್ವೇನೋ? ಎಕ್ಸೈಟೆಡ್. ಪಾಸ್ತಾ ತಿನ್ನಕ್ಕ ಏನ್ ತಿನ್ನಕ್ಕೆ? ಪಾನಿಪುರಿ ಪಾನಿ ಮಾಡೋಣ. ಸೊ ಇವಾಗ ಪಾನಿಪುರಿಗೆ ಪಾನಿ ರೆಡಿ ಆಗ್ತಾ ಇದೆ. ಮಿಕ್ಸಿ ಆಯ್ತು. ಒಂಚೂರು ನೀರು ಹಾಕೊಂಡ್ ಬರ್ತೀನಿ. ಥ್ಯಾಂಕ್ಸ್ ಫಾರ್ ಹೆಲ್ಪಿಂಗ್ ಅಂಶು. ಇವನು ಹೆಂಗೆ ಅಂದ್ರೆ ನಂದು ರೈಟ್ ಹ್ಯಾಂಡ್ ಕಿಚನ್ ಅಲ್ಲಿ. ಪಾಪ ಎಲ್ಲ ಮಾಡ್ಕೊಡುತ್ತೆ. ತೆಕ್ಕೊಡು, ಟೊಮೆಟೊ ತೆಕ್ಕೊಡು, ಆನಿಯನ್ ತೆಕ್ಕೊಡು, ತೊಳ್ಕೊಡು, ಎಲ್ಲ ಮಾಡ್ಕೊಡುತ್ತೆ. ಥ್ಯಾಂಕ್ ಯು ಬೇಬಿ. ಪಾನಿಪುರಿಗೆ ಪಾನಿ ರೆಡಿ ಆಯಿತು. ಈಗ ಪೂರಿ ಕರೀತಾ ಇದ್ದಾನೆ ನಾಗರಾಜ್. ನಾನು ತೋರಿಸ್ತೀನಿ. ಏನಪ್ಪ ಪೂರಿನಾ? ಇದು ನಾವು ಹೆಂಗೆ ಅಂದರೆ ಈ ಥರ ತಂದ್ಕೋತೀವಿ. ಹಪ್ಪಳ ಥರ ಇರುತ್ತೆ ಪಾನಿಪುರಿದು. ಸೊ ಅದನ್ನು ಹಾಕ್ಬಿಟ್ಟು ಫ್ರೆಶ್ಶಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ರೆಡಿ ಇದು ಪೂರಿ ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಈ ಥರ ತಂದು ಅಲ್ಲಿ ಟ್ರೇಗೆಲ್ಲ ಹಾಕಿಟ್ರೆ ನೆಕ್ಸ್ಟ್ ಸ್ಟಫಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಪಾನಿಪುರಿ ಸ್ಟಫಿಂಗಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ. ಪಾನಿ ನಾನು ತುಂಬ ಸ್ಪೈಸಿ ಮಾಡಿಲ್ಲ. ಸೊ ಇದಕ್ಕೆ ಸ್ವಲ್ಪ ಸ್ಪೈಸಿ ಇರಲಿ ಅಂತ. ಯಾಕೆಂದರೆ ಇಲ್ಲಿದು ಪೊಟ್ಯಾಟೊ ಸ್ವಲ್ಪ ಸ್ವೀಟ್ ಬರುತ್ತೆ. ಚಾಟ್ ಮಸಾಲ, ಒಂಚೂರು ಉಪ್ಪು, ಆಮೇಲೆ ಲೆಮನ್ನು. ಸೊ ಇದಕ್ಕೆ ಆನಿಯನ್ ಮಿಕ್ಸ್ ಮಾಡಿದ್ರೆ ರೆಡಿ. ಸೊ ಫ್ರೆಂಡ್ಸ್ ಬಂದಿದ್ದಾರೆ. ಈಗ ಒಂದು ಸ್ವಲ್ಪ ಹೊತ್ತಾಯ್ತು ಅವ್ರು ಬಂದು. ಹೆಂಗ್ ಅನ್ಸ್ತಿದೆಪ್ಪ ನಿಮ್ಮಿಬ್ರಿಗೂ ಮೀಟ್ ಮಾಡಿರೋದು? 20 years ಆದ್ಮೇಲೆ ಸಿಗ್ತಾ ಇರೋದು. ಆಕ್ಚುಲಿ ನಮ್ದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇನ್ನೂ ಡಿಸ್ಕಷನ್ ನಡೀತಾ ಇದೆ. ಸಿಗೋಣ ಅಂತ. ಬೆಂಗಳೂರಲ್ಲಿ ಏನೂ ಸಿಗ್ತಾ ಇಲ್ಲ. ಪಾಪ ಇವನು ಕ್ಯಾಲಿಫೋರ್ನಿಯಾದಿಂದ ಬಂದಿದ್ದಾನೆ. ಡೆಫಿನೆಟ್ಲಿ ಹೌದು. 20 ವರ್ಷ ಆದ್ಮೇಲೆ ಮೀಟ್ ಆದ್ರೂ ಹಂಗೆ ಇದೆ. ನಮ್ಗಂತೂ ಸಖತ್ ಖುಷಿ ಆಗಿದೆ ಮುರಳಿ ಬಂದಿರೋದು. ನೀವಿಬ್ರು ಮಕ್ಳ ಜೊತೆ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್. ಈಗ ಕ್ರಿಕೆಟ್ ಆಡ್ತಾ ಇದ್ದಾರೆ ಬಾಯ್ಸು. ಪಾನಿಗೆ ನಾವು ಫೌಂಟೇನ್ ಆನ್ ಮಾಡ್ತಾ ಇದೀವಿ. ಹಿಂಗೆ ಈಗ ಹೆಂಗೆ ಅಂದರೆ ಇಟ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಬನ್ನಿ ಬನ್ನಿ. ಸೊ ಪೂರಿಗೆ ನಾವೆಲ್ಲ ಸ್ಟಫ್ ಮಾಡಿ ಇಟ್ಬಿಟ್ಟಿದ್ದೀವಿ. ಸೊ ಪಾನಿ ಹಾಕೊಂಡು ತಿನ್ನಕ್ಕೆ ಈಸಿ ಆಗುತ್ತೆ ಅಂತ. ನೂರು ಜಮ್ಮಕು ನೂರಾರು ಕೆಮ್ಮಕು ಒಲವಾಡಿದೆ ಒಲಿದು ಮಾಡಿದೆ ನನ್ನ ಆತ್ಮ ನನ್ನ ಪ್ರಾಣ ನೀನೆ. ನೂರು ಜಮ್ಮಕು ಸಿಂಗಾರ ಸಿರಿದೆ ಅಂಗಾರ ತನ್ನಿ ಬಂಗಾರ ಆಡಿದೆ ದಾಬ್ದಾರಿ ಕಣ್ಮುಚ್ಚಿ ಕೊಂಗಲ ಸಾರಿದೆ. ಎಲ್ಲ ಸೇರ್ಕೊಂಡು ಕೇರ ಮಾಡ್ತಾ ಇದ್ದಾರೆ ಬಾಯ್ಸು.
ಏನಪ್ಪ ನೀನು ಒಳ್ಳೆ ರಿವ್ಯೂ ಕೊಡ್ತೀಯ ಏನಪ್ಪ ಸಕಲಾಗಿದೆ ಸಕಲಾಗಿದೆ ಓಕೆ ಥ್ಯಾಂಕ್ಸ್ ಕಣವಂಶು ನಾನು ಓಡ್ಲಿಕ್ಕೆ ಆಯ್ತಾ ಇದ್ದೇವೆ ಇನ್ನು ಮಕ್ಕಳಾದ್ಮೇಲೆ ತಿನ್ನಕ್ಕೆ ಬೆಣ್ಣೆ ಕಾಯಿ ಚಟ್ನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ಆಕ್ಚುಲಿ ವೆರಿ ಅನ್ಪ್ಲಾನ್ಡ್. ನೆನ್ನೆ ಗೊತ್ತಾಗಿದ್ದು ನಮ್ಗೆ ಅವ್ರು ಇಲ್ಲಿದ್ದಾರೆ ಅಂತ. ಸೊ ಇವತ್ತು ಮೀಟ್ ಮಾಡಿದ್ವಿ, ತುಂಬಾ ಖುಷಿ ಆಯ್ತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ನೆಕ್ಸ್ಟ್ ವಿಡಿಯೋ ಡೆಫಿನೆಟ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.